ಹಾಯ್ ಎಲ್ಲರಿಗೂ ಭಾಳ ದಿವಸದ ನಂತರ. ಸೊ ದಿಸ್ ಇಸ್ ಯುವರಾಜ್ ಅವರ್ ಫ್ರೆಂಡ್. ಸೊ ಇದು ಈ ಮಂತಿನ ಜುಲೈ ಮಂತಿನ ಎಂಡು ಒಂದು ತುಂಬ ಶ್ರೇಷ್ಠವಾದ ದಿವಸ, ಒಂದು ತುಂಬ ಪುಣ್ಯ ದಿವಸ. ಆ ಪುಣ್ಯ ದಿವಸದಂದು ನಾವೊಂದಷ್ಟು ಜನ ಎಲ್ಗೋ ಹೋಗಬೇಕು ಅಂದ್ಕೊಂಡಿದ್ವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ವಿ ನಾವು? ದಯಾನಂದ ಸಾಗರ. ಹಾಲಿನ ಹೊಳೆಯೋ ಹಾಲಿನ ಮಳೆ. ಅದು ಯಾವ್ದು ಟ್ರಾನ್ಸ್ಲೇಟ್ ಮಾಡಬೇಕು ಹಿಂದಿಗೆ? ದೂದ್ ಸಾಗರ್. ಸೊ ಇವತ್ತು ದೂದ್ ಸಾಗರಿಗೆ ಹೊರಟಿದ್ದೀವಿ. ಸೊ ಲೆಟ್ಸ್ ಸಿ ಹೌ ವಿಲ್ ಗೋ. ಹೊರಟಿದ್ದೀವಿ. ಎಲ್ಲಿಗೆ ಅಂತ ಕೇಳಬಾರ್ದು, ಹೇಳ್ಬೋದಲ್ವಾ? ಹೊರಟಿದ್ದೀವಿ ಅಷ್ಟೇ. ಉತ್ಪಲ, ಕಲಾವತಿ, ಪ್ರಕೃತಿ ಅಷ್ಟೇ. ಇವಾಗ ಟೈಮ್ ಬಂದು 2:50 ಆಗಿದೆ. ಸೊ ಆ್ಯಕ್ಚುಲಿ 2ಗೆ ನಮಗೆ ಕೂಲೆಂ ಸ್ಟೇಷನಲ್ಲಿ ಅರೈವಲ್ ಇದ್ದಿದ್ದು, ಬಟ್ ಇನ್ನೂ ಆಗಿಲ್ಲ ಅದು. ಸೊ ಹೊಸ ಏನು ಪಿಲ್ಲರ್ ಅದು? ಕ್ಯಾಸ್ಟಲ್ ರಾಕ್ ಆದಮೇಲೆ ನಾನು ಸ್ವಲ್ಪ ಎಚ್ಚರ ಇದ್ದೆ. ಏನೋ ಒಂದು ನೋಡಿದ್ವಿ, ಫಾಲ್ಸೇ ಅದು. ದೂದ್ ಸಾಗರ, ಮಜ್ಜಿಗೆ ಸಾಗರ, ದೇವರನ್ನೇ ಗೊತ್ತಾಗ್ತಾ ಇಲ್ಲ, ಬಟ್ ನೋಡಿದ್ವಿ ಏನೋ. ಅದನ್ನೇ ರೆಕ್ಟಿಫೈ ಮಾಡ್ತಾ ಇದ್ದೀವಿ. ದೂದ್ ಸಾಗರ ಇರ್ಬೋದಾ, ಈಸ್ಟಿಗೆ ಬರುತ್ತಾ, ಕಂಪಾಸಿಂದ ಯಾವ ಕಡೆ ಬರುತ್ತೆ ಅಂತ. ಸೊ ನೀವು ನೆಕ್ಸ್ಟ್ ಟೈಮ್ ಹೋದಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇಬ್ಬರೂ ನಿಲ್ಲಿಸಿ ಯಾವ ಕಡೆ ಬರುತ್ತೆ ನೋಡಿ, ಸ್ವಲ್ಪ ತಿಳ್ಕೊಂಡು ನೋಡಿ. ಬಟ್ ಕತ್ಲೇನು ಅಷ್ಟು ಕಾಣಲ್ಲ, ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಬಟ್ ಏನೋ ನೋಡಿದ್ದೀವಿ ಅಂತ ಅಷ್ಟೇ. ಸೊ ಕೂಲಂನಲ್ಲಿ ಇಳಿದು ನಾವು ಅಲ್ಲಿಂದ ನಮ್ಮ ಗೈಡ್ ಪಿಕಪ್ ಮಾಡೋಕ್ಕೆ ಬಂದಿದ್ರು. ಸೊ ಇದು ಅವರೇ ಅಲಾಟ್ ಮಾಡಿದ ರೂಮು. ಆ್ಯಂಡ್ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟಿಗೆ ಒಂದು ಸ್ಪಾಟ್ ಹೇಳಿದರು, ಆ ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಮಾರ್ನಿಂಗ್ ಬೆಳಗ್ಗೆದು ಟ್ರೆಕ್ ಸ್ಟಾರ್ಟಿಂಗ್. ಆ ಮಳೆಯಲ್ಲಿ ನೆಲೆಸ್ತಾ ಇದ್ದಾರೆ ನನ್ನ. ಸೊ ಆಲ್ ಆರ್ ಗ್ರೂಪ್ಸ್ ಆರ್ ಗೋಯಿಂಗ್. ಸೊ ಇವಾಗ ತಿಂಡಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿ ಮಾಡಕ್ಕೆ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, 6:30ಗೆ ತಿಂಡಿ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ. ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ನಾವೆಲ್ಲ ಹೋಗಿ. ಸೊ ಈ ಅನ್ಲಿಮಿಟೆಡ್ ಇಡ್ಲಿ ಅವ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಆಗಿದೆ. ಸೊ 5 ಗಂಟೆಗೆ ಎದ್ದು ತಿಂಡಿ ತಿಂದು ಇವಾಗ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ. ಸೊ ಅದು ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಅಲ್ಲೊಂದು ಸ್ವಲ್ಪ ಫ್ರೆಂಡ್ಸ್ ಗ್ರೂಪ್ ಬರ್ತಾ ಇದ್ದಾರೆ. ಸೊ ಏನೇನು ಮಾಡ್ತೀವಿ ನೋಡ್ತಾ ಇರಿ. ಕ್ರಾಸಿಂಗ್ ಗೈಸ್, ಫಸ್ಟ್ ಎವರ್. ಹೋಗಮ್ಮ ಸೈಡಿಗೆ, ರಿವರ್ ಕಾಣಿಸ್ತಾ ಇಲ್ಲ. ಹೆಂಗಿದೆ? ಸೊ ಗೈಸ್ ಅಫಿಷಿಯಲ್. ಸೊ ಇನ್ನೂ ಆ್ಯಕ್ಚುಲಿ ಚೆಕ್ ಪೋಸ್ಟ್ ಬಂದಿಲ್ಲ. ಚೆಕ್ ಪೋಸ್ಟ್ ಇಲ್ದೇ ಭಾಳ ಸೀನರಿ, ಭಾಳ ಡಿಸ್ಟೆನ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಆಸ್ ಐ ಸೈಡ್ ಮಳೆ ಬರ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ತುಂಬ ಹ್ಯೂಮಿಡ್ ಇದೆ. ಸೊ ಇಟ್ಸ್ ಗೋಯಿಂಗ್ ಆನ್ ವೆಲ್. ಸಾಕಾಗಿದೆ. ಬನ್ನಿ.
ಸೆಕೆಂಡ್ ಬ್ರಿಡ್ಜ್ ಕ್ರಾಸಿಗೆ ಬಂದಿದ್ದೀವಿ. ಸಮಥಿಂಗ್ ಲೈಕ್ ದಿಸ್. ಸೊ ಇವಾಗ ತಾನೇ ದ ಫೇಮಸ್ ದೂದ್ಸಾಗರ್ ಬ್ರಿಡ್ಜ್ ಕ್ರಾಸಿಂಗ್ ಆಯಿತು. ಹೆಂಗಿತ್ತು ಎಕ್ಸ್ಪೀರಿಯನ್ಸು ಬ್ರಿಡ್ಜ್ ಕ್ರಾಸಿಂಗು? ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಅಷ್ಟೇನಾ? ಅಷ್ಟೇ, ಇನ್ನೇನು. ಸೊ ಇನ್ನೊಂದು 1 ಕಿಲೋಮೀಟರ್ ಇರ್ಬೋದು. ಸೊ ದಿಸ್ ಇಸ್ ದ ಕಾಡಿನ ವ್ಯೂ. ಸೊ ಇದು ಫಸ್ಟ್ ವ್ಯೂ ಮೌಂಟೇನ್ದು. ದಿಸ್ ಮೌಂಟೇನ್. ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ So these are all the small streams across going. So ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ವ್ಯೂ ಇದೆ, ಬಟ್ ಫೋನಲ್ಲಿ ಜಸ್ಟಿಫೈ ಆಗ್ತಾ ಇಲ್ಲ. ಸೊ ಆ ಮರಗಳ ಹಿಂದೆನೇ ಫಾಲ್ಸ್ ಇರೋದು. ದಾರಿ ಭಾಳ ಕಠಿಣವಾಗಿದೆ. ಸೊ ಇವಾಗ ವ್ಯೂ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೆಲ್ಲ ಊಟ ಕೊಡ್ತಾ ಇದ್ದಾರಂತೆ. ಏನು ಊಟನೋ, ಯಾವ ಊಟ ಕೊಡ್ತಾರೋ. ಆ್ಯಂಡ್ ನಿಮಗೆ ಹೋಗ್ತಾ ಲೆಫ್ಟಲ್ಲಿ ಎಲ್ಲ ಕಡೆ ವ್ಯೂ, ಆ ಟಾಪ್ ವ್ಯೂನು ನಿಮಗೆ ಸಿಗುತ್ತೆ. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಇಲ್ಲ, ನನ್ನ ರೆಕಮೆಂಡೇಶನ್ ಅಂತೂ ದೇವರಾಣೆ ಪ್ಲೀಸ್ ಬನ್ನಿ, ತುಂಬ ಚೆನ್ನಾಗಿದೆ. ಕ್ರೌಡ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಹೋಗ್ಬೇಕು ಅಂದರೆ ನಾವು ಒಬ್ಬರೇ ಹೋಗೋಕ್ಕಾಗಲ್ಲ. ಫೋಟೋ ಹೆಂಗಂದ್ರೆ ನಿಮಗೆ ಪೋರ್ಟ್ರೇಟ್ ಮೋಡ್ ಹಾಕೋ ಅವಶ್ಯಕತೆನೇ ಇರಲ್ಲ. ಅದೇ ಪೋರ್ಟ್ರೇಟ್ ಮೋಡಲ್ಲಿ ಬ್ಲರ್ ಆಗಿ ಬರುತ್ತೆ ಮಿಸ್ಟಿಂದ. ಬಟ್ ಫೋಟೋಗೆ ಅಂತ ಬರೋರು ಬರಬೇಡಿ. ಕಣ್ಣು ತುಂಬಿಕೊಂಡು ನನಗೆ ತುಂಬ ಇಷ್ಟ ಆಯಿತು, ನನಗೆ ಸಖತ್ ಇಷ್ಟ ಆಯಿತು. ವ್ಯೂ ನೋಡಬೇಕು ಅಂದರೆ ಪ್ಲೀಸ್ ಬನ್ನಿ, ಅಷ್ಟೇ ಚೆನ್ನಾಗಿದೆ. ಸೊ ಹೋಗ್ತಾ ಆ್ಯಂಡ್ ಆ್ಯಸ್ ಐ ಸೆಡ್ ಲೆಫ್ಟ್ ಸೈಡಿಗೆ ನೀವು ಹೋಗ್ತಾ ಆ ಟಾಪ್ ವ್ಯೂ ಸಿಗುತ್ತೆ, ಅದನ್ನು ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಹೋಗ್ತಾ ರೈಟ್ ಸೈಡಿಗೆ ಮತ್ತೆ ಅದೇ ಟಾಪ್ ವ್ಯೂ ಎಲ್ಲ ಸಿಗುತ್ತೆ. ಸೊ ಈ ಥರ ನಾನು ಝೂಮ್ ಮಾಡಿದ್ದೀನಿ, ಇದು ಟಾಪ್ ವ್ಯೂ ಆ್ಯಕ್ಚುಲಿ. ನೋಡ್ಬೋದು ಅಲ್ಲಿ ಸ್ವಲ್ಪ ಮರ ಗಿಡಗಳಿದೆ, ಬಟ್ ದಿಸ್ ಇಸ್ ಟಾಪ್ ವ್ಯೂ. ಸೊ ಇದು ಒಂದು ವ್ಯೂ, ಟಾಪ್ ವ್ಯೂ. ಸೊ ಆ್ಯಸ್ ಐ ಸೆಡ್ ಹೋಗ್ತಾ ಇದೇ ಥರ ಸುಮಾರು ವ್ಯೂಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಸ್ವಲ್ಪ ಆ ಕಡೆ ಈ ಕಡೆ ಹುಡುಗರನ್ನ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆನೂ ನೋಡಿ. ಸೊ ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡ್ಬೋದು. ಆ್ಯಂಡ್ ನಾವು ಹೋಗ್ತಾ ಇರಬೇಕಾದ್ರೆ ಇಷ್ಟೊಂದು ನೀರು ಇರಲಿಲ್ಲ ಆ್ಯಕ್ಚುಲಿ. ಇವಾಗ ಫುಲ್ ರೋಡೇ ರಿವರ್ ಥರ ಆಗೋಗ್ಬಿಟ್ಟಿದೆ. ಆ್ಯಂಡ್ ಆ ಪ್ರೆಷರಿಗೆ ಬಂದಿರೋ ಕಾರಣ ಆ ಮಣ್ಣು ಸೇರಿ ಈ ಥರ ಆಗಿದೆ. ಸೊ ಮಳೆಗಾಲದಲ್ಲಿ ಎಷ್ಟು ನಮಗೆ ವ್ಯೂ ಸಿಗುತ್ತೋ ಅದೇ ಥರ ಇದು ಕೂಡ ಇರುತ್ತೆ.